ಇರೋದ್ಯಾರು? ಅದಕ್ಕೆ ಮನೆ ಯಜಮಾನಿಗೆ ಮಾತ್ರ ಒತ್ತಾರೆ ನಾನೆಂದು ಯಾರ ಮನೆಯಾಲಿ ಎಲ್ಲೋ ಅವತ್ತೇ ನಾನು ಕ್ಲಿಯರ್ ಆಗಿ ಸಾರಿ ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಊಟಕ್ಕೆ ಬಳಸುವಂತಹ ಪದಾರ್ಥಗಳು ಇವೆ, ಎಲ್ಲ ಊಟದ ಪದಾರ್ಥಗಳು ಇದೆ, ಇವೆಲ್ಲ ಬಳಸ್ತೀರ ಮಕ್ಕಳು ಕೊಡಂತ. ಸ್ವಾಗತ ಮಿನಿಸ್ಟರ್ಗೆ. ನಮ್ಮ ಕೋಲಾರದಲ್ಲಿ ಎಲ್ಲ ಮಿನಿಸ್ಟ್ರುಗಳಿಗೂ ಸ್ವಾಗತ. ಸರ್ಕಾರದ 5 ಗ್ಯಾರಂಟಿಗಳು ಆತ್ಮವಿಶ್ವಾಸ ತುಂಬಿದೆ. ಬಸ್ ಕರ್ಕೊಂಬಂದಿದ್ದಾ? ನೀವೆಲ್ಲ ಬಸ್ಸಲ್ಲಿ ಬಂದಿದ್ದಾ? ಬಸ್ ಕರ್ಕೊಂಬಂದಿದ್ದ ಕರ್ಕೊಂಡು ಬಿಡುತ್ತಾ? ದುಡ್ಡು ಕೊಡ್ತಾರಾ ಕರ್ಕೊಂಬರಕ್ಕೆ? ಹೌದಾ? ಫ್ರೀ 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 ಕರ್ನಾಟಕ ಸರ್ಕಾರ ಜನಗಳಿಗೆ ಫ್ರೀ 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 ಕೊಟ್ಟಿದ್ದಾರೆ. ಯಾವ ಊರಿಂದ ಬಂದಿದ್ದೀರಾ? ದೊಡ್ಡ ಆಫೀಸರ್ ಆಗಬೇಕು ಅಂದ್ಕೊಂಡವ್ರಿಗೆ ಯುವನಿಧಿ ಗ್ಯಾರಂಟಿ ಸರ್ಕಾರದ 2 ವರ್ಷಗಳ ಪಾಲನೆಯ ಸಮರ್ಥನೆಯನ್ನು ಪಾಲ್ಗೊಳ್ಳುತ್ತದೆ. ಇಲ್ಲಿ ಮಹಿಳೆಯರೆಲ್ಲ ನೆರಳಲ್ಲಿ ಕೂತ್ಕೊಂಡಿದ್ದಾರೆ. ಅವರು ತಂದಿರುವಂಥ ಊಟಗಳನ್ನೆಲ್ಲ ಸವಿತಾ ಇದ್ದಾರೆ. ಇಲ್ಲೇ ತೊಗೊಂಡು ತಿಂತಾ ಇದ್ದೀರಾ? ಮನೆಯಿಂದ ಎತ್ಕೊಂಬಂದು ತಿಂತಾ ಇದ್ದೀರಾ? ಇಲ್ಲೇ ತಗೊಳ್ತಾ ಇದ್ದಾರೆ. ಇಲ್ಲೇ ತೊಗೊಂಡಿದ್ದು. ಇಲ್ಲಿ ಸ್ಟಾಲ್ ಹಾಕಿರೋರ್ಗೂ ಸಹ ಇವರೆಲ್ಲನೇ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದು ನೆರಳಲ್ಲಿ ಕೂತ್ಕೊಂಡು ವಿಶ್ರಾಂತಿ ತೊಗೊತಾ ಇದ್ದಾರೆ. ಯಾವ ಊರಿಂದ ಬಂದಿದ್ದೀರಾ? ಕೋಲಾರವರು. ನೀವೆಲ್ಲ ಕೋಲಾರವ್ರೇನಾ? ಕಂಗೊಂಡಳ್ಳಿ. ಅಂಗೊಂಡಳ್ಳಿ. ನೀವು ಯಾವ ಊರವರು? ದೇವರಾಯ ಸಮುದ್ರದವರು. ವೆರಿ ಗುಡ್ ವೆರಿ ಗುಡ್. ಸೊ ಎಲ್ಲನೂ ಈ ರೀತಿಯಾಗಿ ವಿಶ್ರಾಂತಿ ತೊಗೊತಾ ಇದ್ದಾರೆ. ಈಗ ನಾವು ಇಲ್ಲಿ ಹಾಕಿರುವಂಥ ಸ್ಟಾಲ್ಗಳ ಕಡೆ ಹೋಗೋಣ. ಪಾನಿಪುರಿ ಬೇಲ್ಪುರಿ ತಿಂದು ಇವರು ಒಂದು ಎಂಟರ್ಟೈನ್ಮೆಂಟ್ ಆಗಿದೆ. ಇಲ್ಲಿಗ ಸ್ಟಾಲ್ಗಳಲ್ಲಿ ಎಲ್ಲರೂ ವ್ಯಾಪಾರ ಚೆನ್ನಾಗಿ ಆಗ್ತಾಯಿದೆ. ಕೃಷಿ ಇಲಾಖೆಯಿಂದ ಇವ್ರ ಹತ್ರ ರಾಗಿ, ಇದು ಸಾಮೆ, ರಾಗಿ, ಅರಕ, ನವಣೆ, ಅದು ಇವೆರಡು ಕೆಂಪು ನವಣೆ, ಬಿಳಿ ನವಣೆ.
ಸೊ ನೀವು ಸ್ಟಾಲ್ ಹಾಕ್ಕೊಂಡಿದ್ದೀರಾ? ನಮ್ಮ ಇಲಾಖೆಯಲ್ಲಿ ಬರೆಯೋದು. ನಿಮ್ಮ ಇಲಾಖೆದ ತೋಟಗಾರಿಕೆ ಇಲಾಖೆದು ಕೃಷಿ ಇಲಾಖೆ ಹಾಂ ಸರ್ ಯಾವ್ದು ನೇಮ್? ದ ಗ್ರೇಟ್ ಕೋಲಾರ್. ಗ್ರೇಟ್ ಕೋಲಾರ್. ದ ಗ್ರೇಟ್ ಯಾಕಂದ್ರೆ ನೋಡ್ಬೇಕಲ್ಲ, ನೋಡ್ಬೇಕು. ದ ಗ್ರೇಟ್ ಕೋಲಾರ್ ಲೈವ್ ಇದ್ದೀರಾ ನೋಡ್ರಿ, ಇವಾಗ ಲೈವ್ ಇದ್ದೀರಾ ನೀವಾಗ. ಸೊ ನಾವು ಈ ಕಡೆ ನಮ್ಮ ಹೆಮ್ಮೆ ನಮ್ಮ ರೇಷ್ಮೆ ಅಂತ, ಇದು ರೇಷ್ಮೆ ಬೆಳೆ ಅಂತದ. ಇದು ಮಣ್ಣಿನ ಗುಣಮಟ್ಟ, ಮಣ್ಣು ಇದು ಕಡ್ಡಿಗಳು ಹೆಂಗೆ ಓಡಬೇಕು, ಇದರ ನರ್ಸರಿ ಮಾಡುವಂಥದ್ದು ರೇಷ್ಮೆ ಇಲಾಖೆಯವರು. ನಮ್ಮ ಕೋಲಾರ ರೇಷ್ಮೆಗೆ ಹೆಸರಾಂಥದ್ದು, ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದೆಲ್ಲ ರೇಷ್ಮೆಯಿಂದ ಮಾಡಿರೋದು, ರೇಷ್ಮೆ ಗೂಡಿಂದ ಇದೆಲ್ಲನೂ. ಸೊ ಇದೆಲ್ಲ ಹೆಣ್ಮಕ್ಳಿಗೆ ತೋರಿಸಿ ಈ ರೀತಿ ನೀವು ಮಾಡ್ಬೋದು ಅಂತ ನಿಮಗೆ ಪ್ರೋತ್ಸಾಹ ತುಂಬೋಕ್ಕೆ ಹೆಣ್ಮಕ್ಳನ್ನೆಲ್ಲ ಕೋಲಾರಿಂದ ಹಲವಾರು ತಾಲೂಕು ಊರುಗಳಿಂದ ಕರೆಸಿ ಅವ್ರಿಗೆ ತೋರಿಸ್ತಾ ಇದ್ದಾರೆ, ನೀವು ಈ ರೀತಿ ಮಾಡಿ ಅಂತೇಳಿ. ಸೊ ಈ ಕೊನೆ ಸ್ಟಾಲಲ್ಲಿ ಇದಾಗಿತ್ತು, ಆಮೇಲೆ ಇದು ಸದ್ಯ ಆಗಿತ್ತು. ಇಲ್ಲಿ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳ್ಬಿಟ್ಟು ಇವ್ರದ್ದೇನಿದೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನೇನು ತೋರಿಸ್ತಿರೋ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಸಮಾಜ ಕಲ್ಯಾಣ ಇಲಾಖೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ನಮ್ಮ ಜಿಲ್ಲಾ ಆಡಳಿತದ ವತಿಯಿಂದ ಇವತ್ತೇನು ಪಂಚ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ಇಲಾಖೆಗಳಿಂದ ಈ ಒಂದು ಯೋಜನೆಗಳ ಕಾರ್ಯಕ್ರಮದ ಬಗ್ಗೆ ಸ್ಟಾಲನ್ನು ಹಾಕಿದ್ದೀವಿ. ಈಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆ ಕುರಿತಂತೆ ಮತ್ತು ಈ ನಾಗರಿಕರಿಗೆ, ಜನಸಾಮಾನ್ಯರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ನಾವು ಏನೇನು ಸವಲತ್ತುಗಳು, ನಮ್ಮ ಹಾಸ್ಟೆಲ್ ಮಕ್ಕಳಿಗೆ ಏನು ವೆಜಿಟೇಬಲ್ ಕೊಡೋದ್ರ ಜೊತೆಗೆ ನಾವು ಫ್ರೂಟ್ಸನ್ನು ಕೊಡ್ತೀವಿ, ಬಾಳೆಹಣ್ಣು ಹಾಸ್ಟೆಲ್ ಇದೆ ನಿಮ್ಮದು, ಅದು ಕೊಡ್ತೀವಿ ಹಾಸ್ಟೆಲ್ಸು. ಅದ್ರ ಜೊತೆ ನಮ್ಮ ಹಾಸ್ಟೆಲ್ ಮಕ್ಕಳಿಗೆ ಗರ್ಲ್ಸಿಗೆ ಒಂದು ಜೊತೆ ಬ್ಲ್ಯಾಕ್ ಶೂ ಮತ್ತು ವೈಟ್ ಶೂ, ಬಾಯ್ಸಿಗೂ ಕೂಡ ಒಂದು ಜೊತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಶೂ ಕೊಡ್ತೀವಿ. ಲಿಟ್ಕರ್ ಡಿಪಾರ್ಟ್ಮೆಂಟ್ನಿಂದ ಬರುತ್ತದೆ. ಅದ್ರ ಜೊತೆ ಸಾಕ್ಸು ಇರುತ್ತೆ. ನಾನ್ ವೆಜಿಟೇರಿಯನ್ ಮತ್ತು ವೆಜಿಟೇರಿಯನ್ ಇಬ್ಬರಿಗೂ ಕೂಡ ನಾವು ಮೊಟ್ಟೆಯನ್ನು ಕೊಡ್ತೀವಿ. ಮಕ್ಕಳಿಗೆ ಊಟಕ್ಕೆ ಬಳಸುವಂಥ ಪದಾರ್ಥಗಳು ಇವೆ, ಎಲ್ಲ ಊಟದ ಪದಾರ್ಥಗಳು ಇದು. ಇವೆಲ್ಲ ಬಳಸ್ತೀರ ಮಕ್ಕಳು ಇದೆಲ್ಲ ಬಳಸ್ತೀವಿ. ಮಕ್ಕಳಿಗೆ ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೂ ಒಂದೊಂದು ಶುಚಿ ಸಂಭ್ರಮ ಕಿಟ್ ಅಂತ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅವ್ರ ಕಡೆಯಿಂದ ಇದು ಒಂದು ಕಿಟ್ ಬರುತ್ತೆ ಸರ್. ಇದು ಪೂರ್ತಿ ಒಂದು ಕಿಟ್ ಇರೋದು, ಒಂದು ಕಿಟ್. ಅದರಲ್ಲಿ ಒಂದು ಮೈಸೂರು ಸ್ಯಾಂಡಲ್ ಸೋಪು 3 ಸೆಟ್, 3 ಕಿಟ್ಟು 2 ಕಿಟ್ ಬರುತ್ತೆ. ಅದ್ರ ಜೊತೆ 2 ಪೇಸ್ಟು, ಬ್ರಷು ಇದರಲ್ಲಿ ಒಂದು ಕಿಟ್ ಇರುತ್ತೆ. ಅದ್ರ ಜೊತೆ 2 ಬಟ್ಟೆ ಸೋಪ್ ಇರುತ್ತೆ. ಇದು ಮೈಸೂರು ಸ್ಯಾಂಡಲ್ನವರಿಂದನೇ ಈ ಪೌಡರ್ ಮಕ್ಕಳು ಬಳಸೋದು. ಮತ್ತು ಲೇಡೀಸಿಗೆ ಈ ಒಂದು ಕಿಟ್ ಜೊತೆ ಒಂದು ಆಯಿಲ್ ಕೊಡ್ತೀವಿ. ಹೆಣ್ಮಕ್ಳಿಗೆ ಎಣ್ಣೆ ಕೊಡ್ತೀರಾ? ಕೊಬ್ಬರಿ ಎಣ್ಣೆ ಒಂದು ಅವರಿಗೆ 200 ml ಕೊಬ್ಬರಿ ಎಣ್ಣೆ ಬರುತ್ತೆ ಸರ್. ಸೊ ಮಕ್ಕಳಿಗೆ ಬೇಕಾಗಿರುವಂಥ ಮೂಲ ಸೌಕರ್ಯಗಳಿವು. ಹೌದು, ಪೇಸ್ಟು, ಬ್ರಷು. ಇನ್ ಕೇಸ್ ಆಫ್ ಅವರು ಸ್ಟೂಡೆಂಟ್ಸು ಏನಾದ್ರು ಬಳಕೆ ಮಾಡ್ಕೊಡೋದು ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಮತ್ತೆ ನಾವು ಅವ್ರಿಗೆ ನೆಸಿಟಿ ಅನ್ಸಾರ ಮತ್ತೆ ನಾವು ಕೊಡೋದು ವ್ಯವಸ್ಥೆ ಮಾಡಿದ್ದೀವಿ. ಇದು ಇನ್ನೊಂದು ಕಿಟ್ ಅಗತ್ಯ ಇದೆ ಅಂತಂದರೆ ಯಾವ ಮಕ್ಕಳು ಖಾಲಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮತ್ತೊಂದು ಕಿಟ್ ಕೊಡ್ತೀವಿ. ಇವಾಗ ನಾವು ಇದು ಮಾಡೋದಿಲ್ಲ. ಅದ್ರ ಜೊತೆಗೆ ಮಕ್ಕಳಿಗೆ ಯೂನಿಫಾರ್ಮ್ಸ್, ಆಯಾ ಶಾಲೆಗಳಲ್ಲಿ ಯಾವ ಥರ ಯೂನಿಫಾರ್ಮ್ ಮಾಡಿರ್ತಾರೆ ಆ ಥರದ್ದು ಯೂನಿಫಾರ್ಮನ್ನು ನಾವು ಸರ್ಕಾರದಿಂದ ಕೊಡ್ತಾ ಇದ್ದೀವಿ. ಇದು ಸರ್ಕಾರಿ ಶಾಲೆಗಳು ಮಕ್ಕಳಿಗೂ ಯೂಸ್ ಮಾಡೋವಂಥದ್ದು. ಬಟ್ ಖಾಸಗಿಯಲ್ಲೂ ಕೂಡ ಓದೋವಂಥ ಮಕ್ಕಳಿಗೂ ಆಯಾ ಸ್ಕೂಲ್ನಲ್ಲಿ ಏನು ಯೂನಿಫಾರ್ಮ್ ಇರುತ್ತೆ ಆ ಥರ ಮಾಡಲ್ ತೊಗೊಂಡು ಆ ಪ್ರಕಾರ ಸ್ಟಿಚ್ ಮಾಡಿಸಿ ನಾವು ಮಕ್ಕಳು ಮೆಜರ್ಮೆಂಟಿಗೆ ತಗೊಂಡು ಸರ್ ಇವಾಗ ಯೂನಿಫಾರ್ಮ್ಸ್ ಕೊಡ್ತೀವಿ. ಉದಾಹರಣೆಗೆ ನಮ್ಮ ಮಕ್ಕಳು ಇದರಲ್ಲಿ ಸೀಮನ್ ಸಮಯ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಆ ಮಕ್ಕಳಿಗೆ ಬಟ್ಟೆ ಬೇಕು ಅಂದ್ರೆ ಕೊಡ್ತೀರಾ ನೀವು? ಆ ಮಕ್ಕಳು ನಮ್ಮ ಹಾಸ್ಟೆಲಲ್ಲಿ ಅಡ್ಮಿಷನ್ ಸರ್ ಇವಾಗ ಅರ್ಥ ಆಯ್ತು ನನಗೆ. ಮಕ್ಕಳು ಅವ್ರಿಗೂ ವಸತಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆನ ಕಲ್ಪಿರ್ತೀವಿ. ಅದ್ರ ಜೊತೆಗೆ ನಾವು ಈ ಫೆಸಿಲಿಟೀಸ್ ಎಲ್ಲ ನಾವು ಕೊಡ್ತೀವಿ. ತಂದೆ ತಾಯಿ ಕೊಡಿಸುವಂಥ ಎಲ್ಲ ಅಗತ್ಯ ಸಾಮಗ್ರಿಗಳನ್ನು ನಾವು ಕೊಡಿಸ್ತೀವಿ. ಓಕೆ. ಇದು ಮಕ್ಕಳು ಓದೋದಕ್ಕೆ ಒಂದು ನೋಟ್ಬುಕ್ಕು ಮತ್ತು ಇದು MSIL ಅವ್ರ ಸಂಸ್ಥೆಯಿಂದ ಬರುತ್ತೆ, ಮೈಸೂರು ಇದರಿಂದ. ಆಮೇಲೆ ಸ್ಟೇಷನರಿ ಮೆಟೀರಿಯಲ್ಸ್, ಪೆನ್ಸಿಲ್ಲು, ಪೆನ್ನು, ಅವು ಏನೇನು ಬೇಕು ಎಲ್ಲ ಮೆಟೀರಿಯಲ್ಸನ್ನು ನಾವು ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆ ಸರ್. ಅದ್ರ ಜೊತೆ ಮೇಲ್ಗಡೆ ನಾವು ಬೋರ್ಡ್ಗಳನ್ನು ಹಾಕಿದ್ದೀವಿ. ವಿಶೇಷವಾದಂಥ ಯೋಜನೆ ಇದು ಒಳ ಪಂಗಡ ಅಂತರ್ಜಾತಿ ವಿವಾಹಗಳು. SC ಒಳಗಡೆ 101 ಜಾತಿ ಇದೆ. ಅದರಲ್ಲೇ ಯಾವ ಸಬ್ ಒಳ ಪಂಗಡದಲ್ಲಿ ಆಗುವಂಥವ್ರಿಗೆ ಇವು ಪ್ರತಿ ದಂಪತಿಗೆ 2.5 ಲಕ್ಷ ಮತ್ತು 3 ಲಕ್ಷ ಕೊಡುವಂಥ ಯೋಜನೆ ಇದೆ. ಅದು ಈ ಥರನೂ ವ್ಯವಸ್ಥೆಗಳಿದೆ, ಕ್ಯಾಸ್ಟ್ ಮ್ಯಾರೇಜ್ ಅಂತೇಳಿ. ಅದೇ ರೀತಿ ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ನೋಡಿ ಸಾಮೂಹಿಕ ಸರಳ ವಿವಾಹ ಅಂತ, ಮತ್ತು ಕೆಳಗಡೆ ವಿಡೋ ಮ್ಯಾರೇಜ್, ವಿಧವೆಯರು ಮರು ವಿವಾಹ ಆದರೆ 3 ಲಕ್ಷ ಕೊಡುವಂಥ ಯೋಜನೆ ಇದೆ. ಈ ಥರ ಯೋಜನೆ ಇದೆಯಾ ಸರ್ ನಮ್ಮ ಸರ್ಕಾರದ್ದು? ನೋಡಿ ಇವೆಲ್ಲ ನಮ್ಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಸೊ ಸೋಷಿಯಲ್ ವೆಲ್ಫೇರ್ SC ಮತ್ತು ST ಅವರು ಮತ್ತು ಅದರ್ ಕ್ಯಾಟಗರಿ ಅವರು ಮ್ಯಾರೇಜ್ ಆದರೆ ಮಾತ್ರ ಈ ರೀತಿ
ಕೊಡುವಂಥ ಯೋಜನೆಗಳು. ಲಾಯರ್ಸ್ಗಳಿಗೆ ಸ್ಟೈಫೆಂಡ್ ಕೊಡುವಂಥದ್ದು. ಹೌದಾ? ಅವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ. ಅವ್ರು 2 ಇಯರ್ಸ್ ಏನು ಸೀನಿಯರ್ ಲಾಯರ್ ಹತ್ರ ಏನು ಮೇಲೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ, ಅವ್ರ ಹತ್ರ ಅವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ನಾವು ಕೊಡುವಂಥದ್ದು. ಮತ್ತು ಅವ್ರ ಕಚೇರಿ ಓಪನ್ ಮಾಡೋದಕ್ಕೆ ಪುಸ್ತಕಗಳನ್ನು, ಪೀಠೋಪಕರಣಗಳನ್ನು ತಗೊಳೋದಕ್ಕೆ 50,000, 1,50,000ವರೆಗೂ ನಾವು ಕೊಡುವಂಥ ಯೋಜನೆನ ಡಿಸ್ಪ್ಲೇ ಮಾಡಿದ್ದೀವಿ. ಸೂಪರ್ ಇದೆಲ್ಲ ಚೆನ್ನಾಗಿದೆ ಸರ್. ಮತ್ತು ಇದು ಪ್ರೀ ಮೆಟ್ರಿಕ್ ಅಂಡ್ ಪೋಸ್ಟ್ ಮೆಟ್ರಿಕ್. ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳು ಅಂದರೆ 1ರಿಂದ 10ನೇ ತರಗತಿವರೆಗೆ ಅದು ಸ್ಲ್ಯಾಬ್ ಇದೆ ನಮಗೆ, ಬಾಯ್ಸಿಗೆ ಎಷ್ಟು ಗರ್ಲ್ಸಿಗೆ ಎಷ್ಟು ಅಂತೇಳಿ. ಆ ರೀತಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ. ಇದೊಂದು ವಿಶೇಷವಾದಂಥ ನಮ್ಮ ಸೋಷಿಯಲ್ ವೆಲ್ಫೇರ್ನ ಬುನಾದಿಯ ಯೋಜನೆ ಇದು. ಇದರಿಂದ ಎಷ್ಟೋ ಜನ ಮಕ್ಕಳು ವಿದ್ಯಾರ್ಥಿ ವೇತನ ತಗೊಂಡು ಬುಕ್ಕಿಗೆ ಅವ್ರ ವೈಯಕ್ತಿಕ ಶೈಕ್ಷಣಿಕವಾಗಿ ಏನು ಸಬಲೀಕರಣ ಆಗಬೇಕು ಅದಕ್ಕೋಸ್ಕರ ಕೊಡ್ತಕ್ಕಂಥ ಯೋಜನೆ ಇದೆ. ಅದ್ರ ಜೊತೆ ನೋಡಿ ಇಲ್ಲೊಂದು ವಿಶೇಷವಾದಂಥ ಯೋಜನೆ ಇದೆ, ಪ್ರೋತ್ಸಾಹ ಧನ. SSLCಯಲ್ಲಿ 60% ಎಬೋ 75%ವರೆಗೂ ತೊಗೊಂಡ್ರೆ 7,000, 75ಇಂದ ಎಬೋ ಎಷ್ಟೇ ತೊಗೊಂಡ್ರು 15,000. PUC ಅವರಿಗೆ 20,000ವರೆಗೂ ನಾವು ಕ್ಯಾಶ್ ಪ್ರೈಸ್ ಅದು ನೇರವಾಗಿ ಅವ್ರ ಅಕೌಂಟಿಗೆ ಕೊಡುವಂಥದ್ದು. ಡಿಗ್ರಿಯವರು ಕೂಡ ಅಷ್ಟೇ, ಫಸ್ಟ್ ಕ್ಲಾಸ್ 60% ತೆಗೆದು 25,000. ಸರ್ ಇದು ಯಾವ ಆಧಾರದ ಮೇಲೆ ಇದು ಕೊಡ್ತೀರಿ? ಯಾಕೆ ಕೊಡ್ತೀರಾ? ಮತ್ತೆ ಬಡವರು ಮಕ್ಳು ಕೊಡ್ತೀರಾ ಇಲ್ಲ ಸಾವುಕಾರ ಮಕ್ಳು ಕೊಡ್ತೀರಾ? ಪ್ರತಿಯೊಬ್ಬರಿಗೂ ಸರ್ ಇದಿಲ್ಲ, ಇನ್ಕಮ್ ಲಿಮಿಟ್ ಇಲ್ಲ. ಇನ್ಕಮ್ ಲಿಮಿಟ್ ಸ್ಕಾಲರ್ಶಿಪ್ ಏನಿದೆಯೋ ಹೌದಾ? ಸ್ಕಾಲರ್ಶಿಪ್ ಮಾತ್ರ ಇನ್ಕಮ್ ಲಿಮಿಟ್ ಇದೆ 2.5 ಲಕ್ಷ. ಇಷ್ಟು ಯೋಜನೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದೆ. ಇನ್ನೂ ಅನೇಕ ಯೋಜನೆಗಳಿದೆ. ಆ ಯೋಜನೆಗಳನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ನಮಗೆ ಸ್ಥಳಾವಕಾಶದ ಕೊರತೆ ಇದ್ದಿದ್ದರಿಂದ ನಾವು ವೌಚರ್ಗಳ ಮುಖಾಂತರ ಏನು ಅವಶ್ಯಕತೆ ಅದನ್ನೆಲ್ಲ ತೋರಿಸ್ತೇವೆ. ಎಲ್ಲ ಮುಖ್ಯವಾದಂಥ ಯೋಜನೆಗಳನ್ನು ಮಾಡಿದ್ದೀವಿ. ವೌಚರನ್ನು ನಾವು ನಮ್ಮ ಇಲಾಖೆಯಿಂದ ಸಿದ್ಧಪಡಿಸಿದ್ದೀವಿ. ಇದರಲ್ಲೆಲ್ಲ ಯೋಜನೆಗಳ ವಿವರ ಇದೆ. ಇದನ್ನು ನಮ್ಮ ಕೋಲಾರ ಜನತೆ ಇದನ್ನ ಸದ್ಬಳಕೆ ಮಾಡ್ಕೋಬೇಕು, ನಮ್ಮ ಇಲಾಖೆಯ ಯೋಜನೆಗಳನ್ನು ಬಳಸ್ಕೋಬೇಕು ಅಂತೇಳಿ ನಾನು ಈ ಮುಖಾಂತರ. ಧನ್ಯವಾದಗಳು ಸರ್, ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ನೀವು. ಆ್ಯಕ್ಚುಲಿ ನಮ್ಮ ಕೋಲಾರ ಜನಗಳಿಗೆ ಇಷ್ಟು ಮಾಹಿತಿ ಸಿಗ್ತಾ ಇರಲಿಲ್ಲ. ಇದು ತುಂಬ ಚೆನ್ನಾಗಿದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ಗೋಪಿನಾಥ್ ಅಂತ, ನಾನು ಕೋಲಾರ ಅಸಿಸ್ಟೆಂಟ್ ಡೈರೆಕ್ಟರ್ ಸೋಷಿಯಲ್ ಸಮಾಜ ಕಲ್ಯಾಣ ಅಧಿಕಾರಿ. ಇವು ಪಂಚ ಯೋಜನೆಗಳ ಮಾಹಿತಿ ಇದು ತಿಳಿಸ್ಕೊಡ್ತಾ ಇದ್ದೀರಾ? ಲೇಬರ್ ಡಿಪಾರ್ಟ್ಮೆಂಟ್ ನಮ್ಮದು ಡಿಪಾರ್ಟ್ಮೆಂಟ್ ಅಂಡರು ಈ ಸ್ಕೀಮ್ಸ್ ಇರುತ್ತೆ. ಕನ್ಸ್ಟ್ರಕ್ಷನ್ ವರ್ಕರ್ಸ್ದು, ಅನ್ಆರ್ಗನೈಸ್ಡ್ ವರ್ಕರ್ಸ್ದು ಇರುತ್ತೆ. ಇವಿದೆ ಸ್ಕೀಮ್ಸ್. ಅದರ ರಿಜಿಸ್ಟ್ರೇಷನ್ ಆದರೆ ಕೆಲವೊಂದು ಕ್ಲೈಮ್ಸ್ ಮಾಡ್ಕೋಬೋದು ಸರ್. ಹೌದಾ ಮೇಡಮ್? ಆಮೇಲೆ ಚೈಲ್ಡ್ ಲೇಬರ್ದಿದೆ, ಯಾರಾದ್ರು ಚೈಲ್ಡ್ ಲೇಬರ್ ಇದ್ದರೆ. ಮೇಡಮ್ ಚೈಲ್ಡ್ ಲೇಬರ್ದು ಮಾಹಿತಿ ಕೊಡಿ ಮೇಡಮ್, ಏನಿದೆ ಅದು? ಚೈಲ್ಡ್ ಲೇಬರ್ದು ಮಾಹಿತಿ ಕೊಡಿ. ನಮ್ಮ ಕೋಲಾರ ಜನಕ್ಕೆ ಚೈಲ್ಡ್ ಲೇಬರ್ದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಏನಿದೆ, ಏನು ಕೊಡ್ತೀರಾ, ಏನು ಸೌಕರ್ಯಗಳಿದ್ದಾವೆ? ಸೌಕರ್ಯ ಎಲ್ಲ ಮಕ್ಕಳು ಕಂಡು ಬಂದರೆ 1098 155 214ಗೆ ಕಾಲ್ ಮಾಡಿ ಕರೆ ಮಾಡಿದ್ರೆ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸಿ ವಸತಿ ಎಲ್ಲ ವ್ಯವಸ್ಥೆ ಮಾಡ್ತೀರಾ. ಸೊ ಸಣ್ಣ ಮಕ್ಕಳನ್ನ ಕೆಲಸಕ್ಕೆ ಬಳಸ್ಕೊಬಾರ್ದು, ಅವ್ರನ್ನ ಒಳ್ಳೆ ಮೇನ್ ಮುಖ್ಯ ಹಾದಿಯಲ್ಲಿ ತೊಗೊಂಬರ್ಬೇಕು. ಅವ್ರನ್ನ ಕೆಲಸಕ್ಕೆ ಹಾಕಬಾರ್ದು, ಚಿಕ್ಕ ವಯಸ್ಸಲ್ಲೇ ದುಡಿಬಾರ್ದು ಅಂತ ಸರ್ಕಾರದಿಂದ ಒಂದು ಯೋಜನೆ. ಆ ಅಡಿಯಲ್ಲಿ ನೀವು ಜನಗಳಿಗೆ ಜಾಗೃತ ಮೂಡಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು? ಇಲ್ಲಿ ನೀವು ಬಂದರೆ ನಿಮ್ಮ ಸರ್ ಹತ್ರ ಮಾಹಿತಿ ತೊಗೊಂಡು. ಸರ್ ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ಹೊಸರಾಜ್ಯದಲ್ಲಿ ಎಡಬಲಿ ಆಗಿದೆ ಸರ್. ಏನು ಮಾಹಿತಿ ಕೊಡ್ತಾ ಇದೆ ಸರ್ ಇವತ್ತು ಜನಗಳಿಗೆ? ಗೃಹಜ್ಯೋತಿ ಅನ್ನೋದು ಸಾಮಾನ್ಯ ಜನಗಳಿಗೆ ಅದರ ಕಡಿಮೆ 200 ಯೂನಿಟ್ನ ಒಳಗಡೆ ಬಳಸ್ತಕ್ಕಂಥ ಗ್ರಾಹಕರಿಗೆ ಸರ್ಕಾರ ಕೊಡೋ ಈ ಯೋಜನೆಯನ್ನು ಉಚಿತವಾಗಿ ಕೊಡ್ತಾ. ಅಂದರೆ 200 ಯೂನಿಟ್ಗಿಂತ ಕಮ್ಮಿ ಬಳಸ್ತಾ ಇರ್ತಾರಲ್ಲ ಅವ್ರಿಗೆ ಸರ್ಕಾರ ಗ್ಯಾರಂಟಿಗಳಲ್ಲಿ ಏನು ಕೊಡುತ್ತೆ ಸರ್? ಫ್ರೀ ಇದನ್ನು ಕೊಡೋದು. ಅವ್ರಿಗೆ ನಾವೇ ಕರೆಂಟ್ ಬಿಲ್ಲನ್ನು ಕೊಡೋದಿಲ್ಲ. ಕರೆಂಟ್ ಬಿಲ್ 0 ಬಿಲ್ ಇರ್ತದೆ. ಅವ್ರ ಹಣ ಕಟ್ಟೋ ಅವಶ್ಯಕತೆ ಏನಿರೋದಿಲ್ಲ. ಸೂಪರ್. ಸೊ ಯಾರು 200 ಯೂನಿಟ್ಗಿಂತ ಕಮ್ಮಿ ಬಳಸ್ತಾ ಇದ್ರು ಅವ್ರಿಗೆ ಸರ್ಕಾರ ಫ್ರೀಯಾಗಿ ಕೊಡುತ್ತೆ. ಬಡವರು ಶ್ರೀಮಂತ ಅಂತೆಲ್ಲ ಎಲ್ಲರಿಗೂ ಸರಿಸಮಾನಾಗಿ ಕೊಡ್ತಾ ಇದೆ. ಇದರಲ್ಲಿ 200 ಯೂನಿಟ್ ಒಳಗಡೆ ಬಂದವರಿಗೆ ಗ್ರಾಹಕರಿಗೆ ವಿದ್ಯುತ್ ಬಿಲ್ ಬರೋದಿಲ್ಲ, 0 ಅಂತ ಬರುತ್ತೆ. ಇದಕ್ಕೆ ಸರ್ಕಾರ ನಮಗೆ ದುಡ್ಡನ್ನು ಸರ್ಕಾರ ಪೇ ಮಾಡುತ್ತೆ. ಅದನ್ನು ಕಸ್ಟಮರ್ ಪೇ ಮಾಡೋಂಗಿಲ್ಲ. ಕಸ್ಟಮರ್ ಏನು ಪೇ, ಜನಗಳಿಗೆ ಒಂದು ಸೌಕರ್ಯ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇಲ್ಲಿ ನೋಡ್ತಾ ಇದ್ದಾರೆ ಹೆಂಗೆ ಕರೆಂಟನ್ನು ಉತ್ಪಾದನೆ ಮಾಡ್ತಾರೆ ಸರ್. ಇದೆಲ್ಲ ಏನು ಸರ್ ಇದು? ಅದು ನಾವು ಇದನ್ನು ತೋರಿಸಿ ಲೈಟ್ಸ್. ಇದು ನೀರಿಂದ ಇಲ್ಲಿ ಜನರೇಷನ್ ಆಗಿ ಮನೆಗಳಿಗೆಲ್ಲ ವಿದ್ಯುತ್ ಟ್ರಾನ್ಸ್ಮಿಷನ್ ಮೊದಲನೇದಾಗಿ ಇಲ್ಲಿಂದ ನೀರಿಂದ ಉತ್ಪಾದನೆ ಆಗುತ್ತೆ.
ಉತ್ಪಾದನೆ ಆಗಿ ಇದನ್ನು ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಫ್ರಮ್ ಟ್ರಾನ್ಸ್ಮಿಷನಿಂದ ನಮ್ಮ ಸಬ್ಸ್ಟೇಷನ್ಸ್ ಬಂದುಬಿಟ್ಟು ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮನೆಗಳಿಗೆ, ಬೀದಿ ದೀಪಗಳಿಗೆ, ಆಮೇಲೆ IP ಸೆಟ್ಗಳಿಗೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ, ವಾಣಿಜ್ಯಗಳಿಗೆ ಎಲ್ಲದಕ್ಕೂ. ಸೊ ಚುಟುಕಾಗಿ ಕರೆಂಟ್ ಎಲ್ಲಿ ಉತ್ಪಾದನೆ ಆಗುತ್ತೆ, ನಾನು ಹೆಂಗೆ ತೊಗೊಂಬರ್ತೀವಿ, ಅದನ್ನು ಹೆಂಗೆ ಸರಬರಾಜು ಮಾಡ್ತೀವಿ ಅಂತೇಳಿ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ಇಲ್ಲಿ ಅಕ್ಕಿ ಮತ್ತು ರಾಗಿ ಇದೆ. ಏನಿದೆ ಅನ್ನಭಾಗ್ಯ, ಓಹೋ ಇದು ಅನ್ನಭಾಗ್ಯ ವತಿಯಿಂದ ತೋರಿಸ್ತಾ ಇರೋಂಥದ್ದು. ಅಕ್ಕಿ ಮತ್ತು ರಾಗಿಯನ್ನು ಹೇಗೆ ಅನ್ನಭಾಗ್ಯ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದರ ವಿವರಣೆಗಳನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿ ವೇತನ ಒಂದು ಮಕ್ಕಳಿಗೆ ಏನು ಸಿಗ್ತಾ ಇದ್ದಾರೋ ಅದನ್ನು ಇವರು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಯಾವ ಮಕ್ಕಳಿಗೆ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು ಹತ್ರ ಸರ್ ನಮಸ್ಕಾರ ಸರ್. ಸರಿ, ವಿದ್ಯಾರ್ಥಿ ವೇತನ ಅಂದರೆ ಹೇಗೆ, ಯಾರಿಗೆ ಕೊಡ್ತಾ ಇದ್ದಾರೆ? ಸರ್ ಪದವೀಧರರಿಗೆ ಆಗಲೇ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಕೊಡ್ತಾ ಇರೋದು. ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ 1,500 ರೂಪಾಯಿ, ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ಗೆ 3,000 ರೂಪಾಯಿ ಕೊಡ್ತಾ ಇದ್ದೀವಿ. 2023ರಿಂದ ಪಾಸ್ಡ್ ಔಟ್ ಸ್ಟೂಡೆಂಟ್ ಮಾತ್ರ ಕೊಡ್ತಾ ಇದ್ದೀವಿ ಸರ್. ಸೂಪರ್. ಈ ಯೋಜನೆಯನ್ನು ಇಲ್ಲಿ ನೀವು ಡಿಸ್ಪ್ಲೇ ಮಾಡಿದ್ದೀರಾ, ಈಗ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಇದೆಲ್ಲ ಏನು ಉಪಕರಣಗಳು? ಸರ್ ಇದು ನಮ್ಮ GTTC ಅಂತ ಸರ್, ಗೌರ್ಮೆಂಟ್ ಟೂಲ್ ಆ್ಯಂಡ್ ಡೈನಾಮಿಕ್ ಅಂತ, ಅದ್ರದ್ದು ಸ್ಟೂಡೆಂಟ್ಸ್ ಮಾಡಿರೋ ಪ್ರಾಜೆಕ್ಟ್. ಹೌದು, ಸೂಪರ್. ಇವೆಲ್ಲನೂ ಸ್ಟೂಡೆಂಟ್ ಮಾಡಿರುವಂಥದ್ದು. ಇದು ಶಕ್ತಿ ಯೋಜನೆ, ಹೆಣ್ಮಕ್ಳಿಗೆ ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾರಲ್ಲ ಆ ಯೋಜನೆ ಅಡಿಯಲ್ಲಿ ಬಸ್ಸುಗಳನ್ನೆಲ್ಲ ಇಲ್ಲಿ ಇಟ್ಕೊಂಡು. ನಮಸ್ಕಾರ ಮೇಡಮ್, ಏನೇನು ಮಾಹಿತಿ ಕೊಡ್ತೀರಾ ಮೇಡಮ್ ಇದರಲ್ಲಿ? ಇಲ್ಲಿದೆ ಶಕ್ತಿ ಯೋಜನೆ. ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರಲ್ಲ ಆ ಒಂದು ಬಸ್ಸುಗಳಲ್ಲಿ ತೋರಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮೊದಲ ಈ ಯೋಜನೆಯನ್ನು ಲಾಭ ಪಡೆದುಕೊಳ್ತಿರುವಂಥ ಗೃಹಿಣಿಯರು ಇಲ್ಲಿದ್ದಾರೆ. ನಮಸ್ಕಾರ ಮೇಡಮ್, ಯಾವ ಊರಿನವ್ರು ತಾವೆಲ್ಲ? ಕೋಲಾರವರು. ಗೃಹಲಕ್ಷ್ಮಿ ಯೋಜನೆಯಿಂದ ಲಾಭ ಪಡ್ತಿರುವಂಥ ಗೃಹಿಣಿಯರು, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಬರ್ತಾ ಇದೆಯಾ ನಿಮ್ಮೆಲ್ಲರಿಗೂ ದುಡ್ಡು ಬರ್ತಾ ಇದೆಯಾ? ಸೂಪರ್ ಮೇಡಮ್, ಥ್ಯಾಂಕ್ ಯು. ನಾವು ಟೈಮ್ ಬಂದಿದ್ದೀವಿ, ಲೇಟಾಗಿ ಬರೋದು ಮೊದಲೇ. ನಾನು ಅದಕ್ಕೆ ಹೇಳಿದ್ದು, ಅವರು ಪಾರ್ಟ್ ಟೈಮ್ ಹಂಗೆ ಬಂದು ಅವರು ಕಾಮೆಂಟ್ ಮಾಡೋದು ಬೇಡ. ಸರಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಗ್ಯಾರಂಟಿ ಇಲ್ಲ. ಎನ್ಕ್ವೈರಿ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ. ನಿರ್ಣಯ ಮಾಡಿದ್ದೀವಿ. SITಗೆ ಹೋಗಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದಾಗ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಬಿಡಿ ಸರ್, ಬಿಡೋದು ಬೇಡ. ಯಾರು ಅವತ್ತೇ ನಾನು
ಸಾರಿ ಸಾರಿ ಹೇಳ್ತಾ ಇದ್ದೀನಿ. ಈ ಕಡೆ ಏನು ಹೇಳಿದ್ದೀನಿ, ನೆಕ್ಸ್ಟ್ ಏನಾದರೂ ಅಲ್ಲಿ ಅವ್ರನ್ನ ಜಾಗಗಳಿಂದ ಕಳ್ಸೋಕ್ಕಿಂತ ಮಾಡಿದ್ರೆ ನಿಮ್ಮಲ್ಲೇ FIR ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಈಗ ಅವಕಾಶ ಅಲ್ಲಿಗೂ ಅವರು ಮಾಡೋಲ್ಲ ಎನ್ಕ್ವೈರಿ ಮನೆಯದು ಅವ್ರ ಮೇಲೆ ಹೇಳ್ತಾರೆ, ಅವ್ರನ್ನೇ FIR ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮೇಲೆ FIR ಆಗಿದೆ ಸರ್. ಯಾರು FIR ಮಾಡಿದ್ದು? ಬಿಫೋರ್ ಅಲ್ಲ ಸರ್, ಅವಕಾಶ ಮಾಡಿಕೊಟ್ಟಿಲ್ಲ, ಅಧಿಕಾರ ಮಾಡಕ್ಕೆ ತೊಂದರೆ ಕೊಟ್ಟಿದ್ದೀವಿ. ಡಿಸೆಂಬರ್ 24ನೇ ತಾರೀಕು ಶ್ರೀನಿವಾಸಪುರದಲ್ಲಿ ಅಡಬದ ರೈತರ ಮೇಲೆ FIR ಮಾಡಿದ್ರು. ಡಿಸೆಂಬರ್ 24ನೇ ಗ್ರಾಮ ಸರ್. KDP ಮೀಟಿಂಗ್ ಆದ್ಮೇಲೆ ಸರ್, ಆದ್ಮೇಲೆ ಸರ್ ಕೋಲಾರದಲ್ಲಿ ಏನು ಹೇಳಕ್ಕಾಯ್ತದೆ? ಅವರು ಕೋಲಾರಕ್ಕಾಗಿರೋದು ಅಂತೆಲ್ಲ ಬಿಳಿ ಅನ್ನದ್ದು ಅಥವಾ ದಿನ ಆದೀಗ ಅನ್ನಭಾಗದಿಂದ ಹೊಟ್ಟೆ ತುಂಬ ಊಟ, ಗೃಹಲಕ್ಷ್ಮಿಯಿಂದ ಹೆಣ್ಮಕ್ಕಳಿಗೆ ಖರ್ಚ, ಶಕ್ತಿಯಿಂದ ಓಡಾಟ ಜೊತೆ ಮನೆ ಬಳಗೋ ಗೃಹ ಜೋಡಿ, ಯುವ ಜನರ ಕನಸುಗಳಿಗೆ ಯುವ ನಿಧಿ, ಇನ್ನೇನು ಹೇಳಿ 5 ಗ್ಯಾರಂಟಿಗಳು. ಕೆಳಗಡೆ ಬರ್ಸಿ ನೀವು ಸರ್, ಹಿಂದೆ ಬನ್ನಿ ಸರ್, ಸ್ವಲ್ಪ ಹಿಂದೆ ಬನ್ನಿ ಸರ್, ಕ್ಯಾಮ್ರಾ ಸ್ವಲ್ಪ ಇಲ್ಲ ಬಂದ್ಬಿಡಿ ಸರ್, ಬನ್ನಿ ಬನ್ನಿ ಹಿಂದೆ ಬಂದ್ಬಿಡಿ ಸರ್, ಸ್ವಲ್ಪ ಸರ್ ಮೇಡಮ್, ಸ್ವಲ್ಪ ಸೈಡಲ್ಲಿ ನಿಂತ್ಕೊಳ್ಳಿ. ಸರ್ ಸ್ವಲ್ಪ ಮಾಡಿ
ಕೊಡ್ತಾ ಇದ್ದಾರೆ ಸರ್, ಚಪ್ಪಾಳೆ ಕೊಡಿ ಅಂದ್ರೆ ಹೇಳ್ತಾರೆ ಜನಪದರು. ಸಿನಿಮಾದಲ್ಲಿ ಹೇಳಿದ್ರೆ ಗಾಢ ಕಣಯ ಸೊಂಟದ ವಿಷಯ ಅಂದ್ರೆ ಎಷ್ಟು ಚೆನ್ನಾಗಿ ಖುಷಿ ಪಡ್ತೀವಿ. ಸಿನಿಮಾದವರಲ್ಲ ಅವರು. ನೀನೆ ಚಾಬು ತಂದೆ ಕಾಲು ಮುಟ್ತಾನೆ, ಕಾಲು ಹಿಡಿತಾನೆ. ಎಚ್ಚರಿಕೆಯಿಂದ ಇರು. ಕಾಲುಗೊಂದು ಕಡಗನಾದು ತಂದಿದ್ದ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳ ಕಾರ್ಯಾಗಾರ ಕಾರ್ಯಕ್ರಮಕ್ಕೆ ಈಗಾಗಲೇ ಪಂಚ ಗ್ಯಾರಂಟಿ ಯೋಜನೆಗಳ ಸ್ಟಾಲ್ಸ್ ಅನ್ನ ಉದ್ಘಾಟನೆ ಮಾಡಿ ಅತಿಥಿ ಗಣ್ಯಮಾನ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮೆಲ್ಲ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಅಭೂತಪೂರ್ವವಾಗಿ ಸ್ವಾಗತವನ್ನ ನೀಡೋಣ. ಮುಂದಿನ 2 ಸಾಲುಗಳಲ್ಲಿ ತಾವೆಲ್ಲರೂ ಆಸೀನರಾಗಬೇಕು ಅಂತ ಹೇಳಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಉದ್ಘಾಟನೆಯನ್ನು ನಡೆಸಿದ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ. ಅವರಿಗೆ ವಿಶೇಷ ಸರ್ ಮೈಕ್ ಸಾಹಿತಿಗಳ ಸ್ಟಾಲ್ಗಳ ಸಂದೇಶ ಸಾರುತ್ತಿದೆ, ಜನಮನ ತಲುಪುತ್ತಿದೆ. ನಾವಾಡು ಬೀದಿ ನಾಟಕ ನೀನು ನೃತ್ಯ ರೂಪಕ, ನಾವಾಡು ಬೀದಿ ನಾಟಕ ನೀನು ನೃತ್ಯ ರೂಪಕ. ಸರ್ಕಾರದ ಯೋಜನೆಗಳು ನಿಮಗಾಗಿ ಬಂದೈತೆ, ಸರ್ಕಾರದ ಯೋಜನೆಗಳು ನಿಮಗಾಗಿ ಬಂದೈತೆ. ಗ್ಯಾರಂಟಿ ಸರ್ಕಾರ ಮನೆ ಬಾಗಲೇ ಬಂದೈತೆ. ಆಡುತ್ತಾ ಕುಣಿಯುತ್ತಾ ನಲಿಯುತ್ತಾ ನಗಿಸುತ್ತಾ, ಆಡುತ್ತಾ ಕುಣಿಯುತ್ತಾ ನಲಿಯುತ್ತಾ ನಗಿಸುತ್ತಾ ಜನಮನ ತಲುಪುತ್ತಿದೆ. ಬೀದಿ ನಾಟಕ ಈ ನಮ್ಮ ನೃತ್ಯ. ಯಾರ ನೀವು ನಮ್ಮ ಸಭಾಂಗಣಕ್ಕೆ ಬಂದ್ಬಿಟ್ಟು ನೀವು ಬರೀ ಬೀದಿ ನಾಟಕ ಅಲ್ಲಿಗೆ ಹೋಗ್ಕೊಂಡು ಯಾರು ನೀವು ಏನು ಬಂದಿರೋದು ನೋಡ್ತಾ ಇದ್ದೀನಿ. ನಾವು ಆಡೋ ಬೀದಿ ನಾಟಕ ನಮ್ಮ ನೃತ್ಯ ರೂಪಕ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಎಂತ ನಾಟಕ ಆಡ್ತೀರಪ್ಪ? ಈ ಮಗದಾಗ ಬಂದಿಲ್ಲ, ಕೈಯ ಗಡ ಇಲ್ಲ, ತಲೆ ನನ್ನ ಕಿರೀಟ ಇಲ್ಲ. ಏನ್ ಮಾಡ್ತೀಯ ನೀನು? ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ನಾವೊಂದು ನಾಟಕ ಮಾಡಬೇಕು ಅಂತ ಬಂದಿದ್ದೀವಪ್ಪ. ಸರ್ಕಾರದಿಂದ ಬಂದಿದ್ದೀರಾ? ನಾಟಕ ಮಾಡಕ್ ಬಂದಿದ್ದೀವಿ. ನೋಡ ಕಾಸು ಗೀಸ್ಕೊಳ್ಬೇಕೇನ ನಮ್ಗೆ? ಕಾಸು ಕೊಡಂಗಿಲ್ಲ, ದುಡ್ಡು ಕೊಡಂಗಿಲ್ಲ. ನಾವು ಮಾಡೋದು ಖಚಿತ, ನೀವು ನೋಡೋದು ಉಚಿತ. ಎಲ್ಲ ಫ್ರೀನೆ. ಎಲ್ಲರೂ ಒತ್ತಾರೆ ನಾನೆತ್ತೋ ಯಾರ ಮನೆಯಾಲಿ ಎಲ್ಲೋ ಜಿರಿಗೆ ಗಳಿಗೆ ನೆನದೆ. ಏನು ಯೋಜನೆ ಇದು, ಎಂತ ಯೋಜನೆ, ಏನು ಯೋಜನೆ ಇದು, ಎಂತ ಯೋಜನೆ. ಬಡವರಿಗೆ ಅನ್ನ ಕೊಡುವ ದೊಡ್ಡ ಸಾಧನೆ, ಬಡವರಿಗೆ ಅನ್ನ ಕೊಡುವ ದೊಡ್ಡ ಸಾಧನೆ. ಆ ಆ ಆ ಅಲ್ಲ ಅಂದ್ರೆ ಪ್ರತಿ ತಿಂಗಳು ನಿನಗೆ ಮಾತ್ರ ಗೃಹಲಕ್ಷ್ಮಿಯಿಂದ 2,000 ಬರ್ತಾ ಇದೆಯಲ್ಲ, ನನ್ಗೆ ಕೊಡ್ತಾ ಇಲ್ಲ? ಮನೆ ಯಜಮಾನಿ ಯಾರಮ್ಮ?
ಗೃಹಲಕ್ಷ್ಮಿ ಯೋಜನೆದು ಅಮೌಂಟ್ ಬರೋದು. ಏನ್ ನಿನ್ ಸಮಸ್ಯೆ ಅಂತ? ನಮ್ಮ ಅತ್ತೆಗೆ ಮಾತ್ರ 2,000 ಕೊಡ್ತಿದ್ದಾರೆ, ನನಗೆ ಕೊಡ್ತಾ ಇಲ್ಲ. ಅದೇ ಅಲ್ಲೇ ನೋಡಿ